ಬಳ್ಳಾರಿಯಲ್ಲಿ ಖ್ಯಾತ ವೈದ್ಯರ ಅಪಹರಣ ಪ್ರಕರಣ. ಇಡೀ ದಿನ ಕಾರ್ನಲ್ಲಿ ಡಾಕ್ಟರ್ ಅನ್ನ ಸುತ್ತಾಡಿಸಿದೆ ಈ ಅಪಹರಣ ಮಾಡಿದ ತಂಡ. ಕೊನೆಗೆ ಅವರೇ ಕಾಸು ಕೊಟ್ಟು ನಡು ಬೀದಿಯಲ್ಲಿ ಡಾಕ್ಟರ್ ಅನ್ನ ಇಳಿಸಿ ಹೋಗಿದ್ದಾರೆ. ಇಡೀ ಅಪಹರಣ ಪ್ರಹಸನ ಯಾವ ರೀತಿ ಆಯಿತು ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿ ಡಾಕ್ಟರ್ ಕಿಡ್ನಾಪ್ ಕೇಸ್ ಸುಖಾಂತ್ಯ. 5 ಕೋಟಿ ಕೇಳಿದವರು ತಾವೇ 300 ರೂಪಾಯಿ ಕೊಟ್ರು. ಇದು ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಕಿಡ್ನಾಪ್. ಮುಂಜಾನೆ ವಾಕಿಂಗ್ ಮಾಡ್ತಿದ್ದ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ತಜ್ಞರನ್ನ ಅನಾಮತ್ತಾಗಿ ಅಪಹರಣ ಮಾಡಲಾಗಿತ್ತು. ಕಿಡ್ನಾಪ್ ಮಾಡಿದ ಗಂಟೆಯೊಳಗಡೆ 2 ಬಾರಿ ಸುನಿಲ್ ಅವರ ಮೊಬೈಲ್ನಿಂದಲೇ ಮಾತಾಡಿ 3 ಕೋಟಿ ನಗದು ಬಂಗಾರಕ್ಕೆ ಬೇಡಿಕೆ ಇಡಲಾಗಿತ್ತು. ವೈದ್ಯ ಸುನಿಲ್ ಸಹೋದರ ವೇಣುಗೋಪಾಲ್ ಲಿಕ್ಕರ್ ವ್ಯಾಪಾರ ಮಾಡ್ತಿದ್ರು. ಜೊತೆಗೆ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದು ಇದೇ ಕಿಡ್ನಾಪ್ಗೆ ಕಾರಣ ಎನ್ನಲಾಗಿತ್ತು. ಪ್ರಕರಣ ಕೈಗೆತ್ತಿಕೊಂಡ ಬಳ್ಳಾರಿಯ ಗಾಂಧಿನಗರ ಪೊಲೀಸರು 4 ತಂಡಗಳಾಗಿ ಅಖಾಡಕ್ಕಿಳಿದಿದ್ರು. ಯಾವಾಗ ಪೊಲೀಸರು 4 ದಿಕ್ಕುಗಳಲ್ಲೂ ತನಿಖೆ ಶುರು ಮಾಡಿದ್ರು, ಕಿಡ್ನಾಪರ್ಗಳಿಗೆ ನಡುಕ ಶುರುವಾಗಿತ್ತು. ಸುನಿಲ್ ಜೊತೆ ಕಾರ್ನಲ್ಲಿ ಇಡೀ ದಿನ ಸುತ್ತಾಡಿದ ತಂಡ ಕೊನೆಗೊಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಕಾರ್ನಲ್ಲಿ ಸುನಿಲ್ ಇದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಅಂತ ಗೊತ್ತಾಗ್ತಿದ್ದಂತೆ ಸೋಮಸಮುದ್ರ ಗ್ರಾಮದ ಬಳಿ ಸುನಿಲ್ ಇಳಿಸಿ ಪರಾರಿಯಾಗಿದ್ದಾರೆ. ಇವರಿಗೆ ಕಾಲ್ ಬಂದಿರುತ್ತೆ. ತಕ್ಷಣ ನನಗೆ ಕರೆ ಮಾಡಿದ್ರು. ಕರೆ ಮಾಡೋದಕ್ಕೆ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ 4 ಮಂದಿ ಆಲ್ರೆಡಿ ವರ್ಕಿಂಗಲ್ಲಿತ್ತು. ಇಂಟರ್ ಸ್ಟೇಟ್ ಎಲ್ಲ ವರ್ಕಿಂಗ್ ಇತ್ತು. ಇವ್ರಿಗೆ ಅಲರ್ಟ್ ಮಾಡಿಸಿದ್ರು. ಮತ್ತು ಯಾವುದೋ ಒಂದು ಕ್ರಾಸ್ ರೋಡ್ಸು ಮತ್ತು ನೆನ್ನೆ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ರೌಂಡ್ಸಲ್ಲಿದ್ದರು. ಕೊನೆಯದಾಗಿ ಈವ್ನಿಂಗ್ ಅವ್ರಿಗೂ ನೋಡಿ ಅವ್ರನ್ನ ಕುರುಗೋಡು ಸೋಮಸಮುದ್ರ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಬಳ್ಳಾರಿಯಲ್ಲಿ ಖ್ಯಾತ ವೈದ್ಯರ ಅಪಹರಣ ಪ್ರಕರಣ. ಇಡೀ ದಿನ ಕಾರ್ನಲ್ಲಿ ಡಾಕ್ಟರ್ ಅನ್ನ ಸುತ್ತಾಡಿಸಿದೆ ಈ ಅಪಹರಣ ಮಾಡಿದ ತಂಡ. ಕೊನೆಗೆ ಅವರೇ ಕಾಸು ಕೊಟ್ಟು ನಡು ಬೀದಿಯಲ್ಲಿ ಡಾಕ್ಟರ್ ಅನ್ನ ಇಳಿಸಿ ಹೋಗಿದ್ದಾರೆ. ಇಡೀ ಅಪಹರಣ ಪ್ರಹಸನ ಯಾವ ರೀತಿ ಆಯಿತು ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿ ಡಾಕ್ಟರ್ ಕಿಡ್ನಾಪ್ ಕೇಸ್ ಸುಖಾಂತ್ಯ. 5 ಕೋಟಿ ಕೇಳಿದವರು ತಾವೇ 300 ರೂಪಾಯಿ ಕೊಟ್ರು. ಇದು ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಕಿಡ್ನಾಪ್. ಮುಂಜಾನೆ ವಾಕಿಂಗ್ ಮಾಡ್ತಿದ್ದ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ತಜ್ಞರನ್ನ ಅನಾಮತ್ತಾಗಿ ಅಪಹರಣ ಮಾಡಲಾಗಿತ್ತು. ಕಿಡ್ನಾಪ್ ಮಾಡಿದ ಗಂಟೆಯೊಳಗಡೆ 2 ಬಾರಿ ಸುನಿಲ್ ಅವರ ಮೊಬೈಲ್ನಿಂದಲೇ ಮಾತಾಡಿ 3 ಕೋಟಿ ನಗದು ಬಂಗಾರಕ್ಕೆ ಬೇಡಿಕೆ ಇಡಲಾಗಿತ್ತು. ವೈದ್ಯ ಸುನಿಲ್ ಸಹೋದರ ವೇಣುಗೋಪಾಲ್ ಲಿಕ್ಕರ್ ವ್ಯಾಪಾರ ಮಾಡ್ತಿದ್ರು. ಜೊತೆಗೆ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದು ಇದೇ ಕಿಡ್ನಾಪ್ಗೆ ಕಾರಣ ಎನ್ನಲಾಗಿತ್ತು. ಪ್ರಕರಣ ಕೈಗೆತ್ತಿಕೊಂಡ ಬಳ್ಳಾರಿಯ ಗಾಂಧಿನಗರ ಪೊಲೀಸರು 4 ತಂಡಗಳಾಗಿ ಅಖಾಡಕ್ಕಿಳಿದಿದ್ರು. ಯಾವಾಗ ಪೊಲೀಸರು 4 ದಿಕ್ಕುಗಳಲ್ಲೂ ತನಿಖೆ ಶುರು ಮಾಡಿದ್ರು, ಕಿಡ್ನಾಪರ್ಗಳಿಗೆ ನಡುಕ ಶುರುವಾಗಿತ್ತು. ಸುನಿಲ್ ಜೊತೆ ಕಾರ್ನಲ್ಲಿ ಇಡೀ ದಿನ ಸುತ್ತಾಡಿದ ತಂಡ ಕೊನೆಗೊಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಕಾರ್ನಲ್ಲಿ ಸುನಿಲ್ ಇದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಅಂತ ಗೊತ್ತಾಗ್ತಿದ್ದಂತೆ ಸೋಮಸಮುದ್ರ ಗ್ರಾಮದ ಬಳಿ ಸುನಿಲ್ ಇಳಿಸಿ ಪರಾರಿಯಾಗಿದ್ದಾರೆ. ಇವರಿಗೆ ಕಾಲ್ ಬಂದಿರುತ್ತೆ. ತಕ್ಷಣ ನನಗೆ ಕರೆ ಮಾಡಿದ್ರು. ಕರೆ ಮಾಡೋದಕ್ಕೆ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ 4 ಮಂದಿ ಆಲ್ರೆಡಿ ವರ್ಕಿಂಗಲ್ಲಿತ್ತು. ಇಂಟರ್ ಸ್ಟೇಟ್ ಎಲ್ಲ ವರ್ಕಿಂಗ್ ಇತ್ತು. ಇವ್ರಿಗೆ ಅಲರ್ಟ್ ಮಾಡಿಸಿದ್ರು. ಮತ್ತು ಯಾವುದೋ ಒಂದು ಕ್ರಾಸ್ ರೋಡ್ಸು ಮತ್ತು ನೆನ್ನೆ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ರೌಂಡ್ಸಲ್ಲಿದ್ದರು. ಕೊನೆಯದಾಗಿ ಈವ್ನಿಂಗ್ ಅವ್ರಿಗೂ ನೋಡಿ ಅವ್ರನ್ನ ಕುರುಗೋಡು ಸೋಮಸಮುದ್ರ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಬಳ್ಳಾರಿಯಲ್ಲಿ ಖ್ಯಾತ ವೈದ್ಯರ ಅಪಹರಣ ಪ್ರಕರಣ. ಇಡೀ ದಿನ ಕಾರ್ನಲ್ಲಿ ಡಾಕ್ಟರ್ ಅನ್ನ ಸುತ್ತಾಡಿಸಿದೆ ಈ ಅಪಹರಣ ಮಾಡಿದ ತಂಡ. ಕೊನೆಗೆ ಅವರೇ ಕಾಸು ಕೊಟ್ಟು ನಡು ಬೀದಿಯಲ್ಲಿ ಡಾಕ್ಟರ್ ಅನ್ನ ಇಳಿಸಿ ಹೋಗಿದ್ದಾರೆ. ಇಡೀ ಅಪಹರಣ ಪ್ರಹಸನ ಯಾವ ರೀತಿ ಆಯಿತು ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿ ಡಾಕ್ಟರ್ ಕಿಡ್ನಾಪ್ ಕೇಸ್
ಕೇಸ್ ಸುಖಾಂತ್ಯ. 5 ಕೋಟಿ ಕೇಳಿದವರು ತಾವೇ 300 ರೂಪಾಯಿ ಕೊಟ್ರು. ಇದು ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಕಿಡ್ನಾಪ್. ಮುಂಜಾನೆ ವಾಕಿಂಗ್ ಮಾಡ್ತಿದ್ದ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ತಜ್ಞರನ್ನ ಅನಾಮತ್ತಾಗಿ ಅಪಹರಣ ಮಾಡಲಾಗಿತ್ತು. ಕಿಡ್ನಾಪ್ ಮಾಡಿದ ಗಂಟೆಯೊಳಗಡೆ 2 ಬಾರಿ ಸುನಿಲ್ ಅವರ ಮೊಬೈಲ್ನಿಂದಲೇ ಮಾತಾಡಿ 3 ಕೋಟಿ ನಗದು ಬಂಗಾರಕ್ಕೆ ಬೇಡಿಕೆ ಇಡಲಾಗಿತ್ತು. ವೈದ್ಯ ಸುನಿಲ್ ಸಹೋದರ ವೇಣುಗೋಪಾಲ್ ಲಿಕ್ಕರ್ ವ್ಯಾಪಾರ ಮಾಡ್ತಿದ್ರು. ಜೊತೆಗೆ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದು ಇದೇ ಕಿಡ್ನಾಪ್ಗೆ ಕಾರಣ ಎನ್ನಲಾಗಿತ್ತು. ಪ್ರಕರಣ ಕೈಗೆತ್ತಿಕೊಂಡ ಬಳ್ಳಾರಿಯ ಗಾಂಧಿನಗರ ಪೊಲೀಸರು 4 ತಂಡಗಳಾಗಿ ಅಖಾಡಕ್ಕಿಳಿದಿದ್ರು. ಯಾವಾಗ ಪೊಲೀಸರು 4 ದಿಕ್ಕುಗಳಲ್ಲೂ ತನಿಖೆ ಶುರು ಮಾಡಿದ್ರೋ ಕಿಡ್ನಾಪರ್ಗಳಿಗೆ ನಡುಕ ಶುರುವಾಗಿತ್ತು. ಸುನಿಲ್ ಜೊತೆ ಕಾರ್ನಲ್ಲಿ ಇಡೀ ದಿನ ಸುತ್ತಾಡಿದ ತಂಡ ಕೊನೆಗೊಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಕಾರ್ನಲ್ಲಿ ಸುನಿಲ್ ಇದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಅಂತ ಗೊತ್ತಾಗ್ತಿದ್ದಂತೆ ಸೋಮಸಮುದ್ರ ಗ್ರಾಮದ ಬಳಿ ಸುನಿಲ್ ಇಳಿಸಿ ಪರಾರಿಯಾಗಿದ್ದಾರೆ. ಇವರಿಗೆ ಕಾಲ್ ಬಂದಿರುತ್ತೆ. ತಕ್ಷಣ ಇವರು ನನಗೆ ಕರೆ ಮಾಡಿದ್ರು. ಕರೆ ಮಾಡೋದಕ್ಕೆ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ 4 ಮಂದಿ ಆಲ್ರೆಡಿ ವರ್ಕಿಂಗಲ್ಲಿತ್ತು. ಇಂಟರ್ ಸ್ಟೇಟ್ ಎಲ್ಲ ವರ್ಕಿಂಗ್ ಇತ್ತು. ಇವ್ರಿಗೆ ಅಲರ್ಟ್ ಮಾಡಿಸಿದು. ಮತ್ತು ಯಾವುದೋ ಒಂದು ಕ್ರಾಸ್ ರೋಡ್ಸು ಮತ್ತು ನೆನ್ನೆ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ರೌಂಡ್ಸಲ್ಲಿದ್ದರು. ಕೊನೆಯದಾಗಿ ಈವ್ನಿಂಗ್ವರೆಗೂ ನೋಡಿ ಅವ್ರನ್ನ ಕುರುಗೋಡು ಸೋಮಸಮುದ್ರ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.